ನಮಸ್ಕಾರ ರೀ ತಿಂಡಿ ಮಂದಿ ಇವತ್ತಿನ ಮ್ಯಾಚ್ ನಿಂತು ಟೀಮ್ ಮುಂದೆ ಕೇ ಹೂ ಅಂತೇಳಿ ಕೇಳ್ಕೆ ಹೊಡೆಯಂಗೈತೆ. ಯಾಕಪ್ಪ ಅಂದ್ರೆ ಹಂಗ ನಡೆದತ್ತೀರಿ ಮ್ಯಾಚ್. ಬಾ 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 ಏನು ಮ್ಯಾಚ್ ಅಪ್ಪ ಇದು ಮ್ಯಾಚ್ ಅನ್ಬೇಕು. RCB ಮತ್ತು UP ವೈರಸ್ ಹಣ್ಣ ಮತ್ತೆ ಮ್ಯಾಚ್ ಅಂದ್ರೆ ಅದ್ರ ತಾಯಿ ನಡೆ ಇವತ್ತಿನ ಮ್ಯಾಚ್ ಅನ್ಬೇಕು. ಯಾಕಪ್ಪ ಅಂದ್ರೆ ಮ್ಯಾಚ್ ಮಾತ್ರ ಇಷ್ಟು ಇಂಟ್ರೆಸ್ಟ್ ಬಂತು ಮ್ಯಾಚ್ ನೋಡಕ. ಇದು ಹೊರದಾಗ WPL ಎಷ್ಟೋ ಮ್ಯಾಚ್ ನೋಡಿ ನಾನು ಇಂಥ ಪರಿ ಇಂಟ್ರೆಸ್ಟ್ ಕೊಟ್ಟು ನೋಡಿದ್ದು. ಆದ್ರೆ ನಮ್ಮ RCB ಹೊರಗೆ ಹೋಗಿರ್ಬೋದು. ಏನು ಮ್ಯಾಚ್ ಆಡಿದ್ರಿ ಅಪ್ಪ. ಒಬ್ರೊಬ್ರು ಪ್ಲೇಯರ್ಸ್ ಕೂಡ ಆ ಕಡೆ UP ವೈರಸ್ದವ್ರು ಏನು 225 ಸ್ಕೋರ್ ಕೊಟ್ರು. ಈ ಸಮಯ WPLನಾಗ ಆಯರ್ ಸ್ಕೋರ್ ನಾವು ಹೊಡೆದಿವಿ, ಹಂಗೆ ಡೆಲ್ಲಿಯರ್ ಹೊಡೆದಾರ ಅಂತ ಹೇಳ್ಕೇಸಿ ಅನ್ಕಂತ ಫುಲ್ ಬಿಗ ಕೂತಿದ್ವಿ. ಆದ್ರೆ ಏನು ಮಾಡ್ತೀರಿ ಈ ಸಮಯ ಒಳ್ಳೆ WPLನಾಗ ಎಲ್ಲ ರೆಕಾರ್ಡ್ ಮುರಿದು ಕಾಸಿ UP ವೈರಸ್ ಹೊಡೆದು ಕಾಸಿ ಅವ್ರ ರೆಕಾರ್ಡ್ ಇಟ್ಕೊಂತಾರೆ 225 ಔಟು 5 ಇಟ್ಕೊಂತಾರೆ. ಆದ್ರೆ ಇವತ್ತಿನ ಮ್ಯಾಚ್ ನಡೆದಿತ್ತ ಅಪ್ಪ ನೋಡ್ಬೇಕಂದ್ರೆ ನೋಡ್ಕೋತ ಮ್ಯಾಚ್. ಯಾಕಪ್ಪ ಅಂದ್ರೆ ಒಂದೊಂದು ಸೈಡ್ ಹೋತಪ್ಪ ನಮ್ಮ RCB ಮ್ಯಾಚ್ ಹೋತಪ್ಪ ಅನ್ನೋದಿಗೆ ಒಳ್ಳೆ ಅವನು ತಾಯಿ ನೋಡಿ ಒಳ್ಳೆ ಬಂತ ಅನ್ಬೇಕು. ಯಾಕ ಏನೋ ಪಾಪ ಇವತ್ತಿನ ಮ್ಯಾಚ್ ಗೆದ್ದು ಬಿಟ್ಟಿದ್ವಿ, ಹೋದ್ವಿ. ಈ ಸೀಸನ್ ಅಂತೂ ಮುಗೀತಿ. ಬಟ್ ಬರೋ ಸೀಸನ್ಗೆ ಭೇಟಿ ಆಗಮ್ರಿ. ಆದ್ರೆ ಇವತ್ತಿನ ಮ್ಯಾಚ್ ಏನ್ಲಿ ಅದು ಮ್ಯಾಚ್ ಇವತ್ತು ನಡೆದಿದ್ದ. ಬರೀ ಇವತ್ತಿನ ಮ್ಯಾಚ್ ಹೆಂಗಾತು ಏನೇನು ಉಳ್ಳೋತ ಅಂತ ಕಸಿ ಕೊಡ್ತೀನಿ. RCB 4 ಟಾಸ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂದಾಗ ಸೋತಿದ್ರಲ್ಲ, ಈಗ ವಾಪಸ್ ಬಂದು ಕಾಯಿಸಿ ಯಾಕಂದ್ರೆ ಸ್ಟೇಡಿಯಂದಾಗ ಒಳ್ಳೆ ಟಾಸ್ಕ್ ಏನು ಗೆದ್ದು ಕಾಯಿಸಿ ನಾವು ಬಾಲಿಂಗ್ ಹಾಕ್ತೀವಿ, ನೀವು ಬ್ಯಾಟಿಂಗ್ ಆಡ್ರಿ ಅಂತ ಕಳಿಸಿದ್ವಿ. ಅವರು ಧಮಾಕ್ ತುಂಬ ಜತ್ ಬ್ಯಾಕ್ ಜದ ಪವರ್ ಪ್ಲೇ ಕೇಳಿಲ್ಲ, ಯಾತಾಗ ಕೇಳಿಲ್ಲ. ಹಿಂಗೆ ಮಾಡಿ ಹೋಗಮ್ಮಂದು 225ಕ್ಕೆ ತಂದು ನಿಂದಿಸಿದ್ರು. ನಮ್ಮ RCB ಪ್ಲೇಯರ್ಸ್ ಸ್ಕೋರ್ ಕೊಟ್ರಲ್ಲ ಹೊಟ್ಟೆ ಬೇಕಾದ್ರೆ ಥಾಯ್ ನೋಡಂತ ಬಂದು ಕಾಯಿಸಿ ಮೇಘ್ನ ಅವರು ಬೆಂಕಿ ಬ್ಯಾಟಿಂಗ್ 6-4 ಇದ್ರಾಗ ಡೀಲ್ ಮಾಡ್ಕೊಂತಿದ್ರು. ಆದ್ರೆ ಶ್ರುತಿ ಮಂದಾಳ ಸುಮ್ಮನೆ ಸ್ಟ್ರೈಕ್ ಕೊಟ್ಬಿಟ್ರೆ ನಡೀತಿತ್ತಿಲ್ಲ ಅವ್ರಿಗೆ. ಒಬ್ರು ಹೊಡ್ಯಾಕ್ ಕುಂತಾರ ಅಂದ್ಮೇಲೆ ಒಬ್ರು ಸ್ಟ್ರೈಕ್ ಕೊಟ್ರಪ್ಪ ಅಂದ್ರೆ ಅವ್ರ ಆಡ ತಿಂಡಿ ಬರ್ತೈತಿ. ಆದ್ರೆ ಈಗ ಶ್ರುತಿ ಮಂದಾಳವ್ರಿ ಯಾವಾಗ ಔಟ್ ಆದ್ರೆ ಅವಾಗ್ಲಾಶ ಚಲವಾತ. ನಮ್ಮ ಲೈನ್ ಹೆಚ್ಚಿಬಿಡ್ತು, ನಮ್ಮ ಮಂದಿ ಪಡ್ಯಾವ ದಂದನ್ ಹೊಂಟಿತ್ತು. ಅದ್ರ ಒಳ್ಳೆ ಎಲ್ಲಿಸ್ ಪೆರಿಯವ್ರು ಬಂದ ಕಾಸಿ ಅವರು ಒಂದು ದಂಡಿಗೆ ಹೆಚ್ಚಿದ್ರು. ಈ ಹೊಸ ಮ್ಯಾಚ್ ಗೆಲ್ಲಿಸ್ಬೇಕು ಅದು ಇದಕ್ಕೊಂದು ಹಾಕಲ್ಲ ಅವು. ಅದ್ರ ಸಮ ಅವರು ಒಂದು ದಾಂಡಿಗೆ ಹೆಚ್ಚಿದ್ರು, ಅವರು ವಿಕೆಟ್ ಆದ್ರೆ ಭಾಳ ಓಪಿದ್ದಿದ್ದು ಯಾರ ಮೇಲೆಪ್ಪ ಅಂದ್ರೆ ನಮ್ಮ ರಿಚೆ ಗೋಸ್ ಮೇಲೆ ಇತ್ತು. ಯಾಕಪ್ಪ ಅಂದ್ರೆ ಯಾವತ್ತರ ಒಂದಿನ ಚೇಂಜ್ ಮಾಡಕೊಂತೀವಪ್ಪ ಅಂದ್ರೆ ಮ್ಯಾಚ್ ಗೆಲ್ಸ್ತಾರಂತ ಇತ್ತು. ಆದರೂ ಅವ್ರ ಪ್ರಯತ್ನ ಎಷ್ಟಿತ್ತಲ್ಲ ಅಷ್ಟು ಆಡಿದ್ರು. 67 ರನ್ ಹೊಡೆದ ಕಾಸಿ ಅವರು ವಿಕೆಟ್ ಹೋದ್ರು. ಅಲ್ಲಿ ನಾವು ಓಪ ಕಳ್ಕೊಂಡ್ಬಿಟ್ಟಿದ್ವಿ. RCB ಮ್ಯಾಚ್ ಗೆಲ್ಲಪ್ಪ ಮುಗ್ದ ಹೋದಪ್ಪ ಅಂತ ಟಿವಿ ಹಾಫ್ ಮಾಡಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಅದ್ರ ಬಂದು ನೋಡ್ಯಾನಲ್ಲ ಏನ್ರಿ ಮ್ಯಾಚ್ ಈ ಸ್ಥಿರ ಬ್ಯಾಟಿಂಗ್ ಕಳಿಸಿಲ್ಲ ಅನ್ನೋಕೆ ಸಿಟ್ಟಿಗೆ ತಿರ್ರಿಬಾರ್ದಂದ್ರೆ ಹಿಂಗದು ತಿರ್ರಿಬಾರ್ದಂದ್ರೆ ಮ್ಯಾಚ್ ಓದ್ತೀವಿ. ಅದು ಮ್ಯಾಚ್ ಓದಿ ಒಳ್ಳಿಗೆ ಹೈಕಂತ ಹೋಗ್ಲಿ ಇವತ್ತಿನ ಮ್ಯಾಚ್. ಅದು ನಮ್ಮ ಬೇಕಾದ್ರೆ ಒಳ್ಳೆ ಮುಂದೆ ಸೀಸನ್ ಬರ್ತೀವಿ, ಕಪ್ ಗೆಲ್ತೀವಿ ಅಂತ ಓಪನ್ ಬರ್ತೀವಿ. ಆದರೆ ಇವತ್ತ ಸ್ನೇಹ ರಾಣ ಅವರು ಅಪ್ಪ ಏನು ತಿಂಡಿ ಬ್ಯಾಟಿಂಗ್ ರೀ. ಇವಾಗ ಬ್ಯಾಟಿಂಗ್ ಆಡಿದ್ರಲ್ರಿ ಸ್ನೇಹ ರಾಣ ಅವ್ರೇನ್ರ ಫಸ್ಟ್ಗೆ 3rd ಪ್ಲೇಸ್ 4th ಪ್ಲೇಸ್ ಬಂದ್ಬಿಟ್ಟಿದ್ರಪ್ಪ ಅಂದ್ರೆ ಎತ್ತಬೇಕಂತ ಹೊಡ್ಕಾಯಿಸಿ ಮುಗಿಸಿಬಿಡ್ತಿದ್ವಿ. ದೊಡ್ಡ ಮ್ಯಾಚ್ 18 ಓವರ್ ಮುಗಿಸಿ ಬಂದ್ಬಿಡ್ತಿದ್ವಿ. ಆದ್ರೆ ಏನು ಮಾಡ್ತೀವಿ, ಅವರು ವಿಕೆಟ್ ಆದ್ರೆ ಏನು ಮ್ಯಾಚ್ ಕೈಯಾಗ ಬಂತಪ್ಪ ಅಂತ ತಿಳ್ಕೊಂಡಿದ್ವಿ. ಅವರು ವಿಕೆಟ್ ಆದ್ರು. ಲಾಸ್ಟಿಗೆ ಹೊಸದಂದು ಹಿಂಗೆ ಏನೈತಿ ಏನಿಲ್ಲ ರಂಬರ್ ಆಡಿ ಓಸೋ ಔಟ್ ಆಗಿಂದ ನಾವು ಏನು ಮಾಡ್ದಂತೆ ದಂದನ ಓಸೋ 6 ಔಟ್ ಹೊಟ್ಟು ಇವತ್ತು ಈ ವರ್ಷದಾಗ ನಾವು RCB ಕಪ್ ಗೆಲ್ಲೋ ಭರವಸೆನೂ ಹೋತು. ಆದ್ರೆ ಬರ್ರಿ ಮತ್ತೆ ಇನ್ನೊಂದು ಮ್ಯಾಚ್ ಐತಿ, ಅದು ಗೆದ್ರೆ ಅಷ್ಟ ಸೋತ್ರ ಅಷ್ಟ ಏನು ಮಾಡಿದ್ರೆ ಅಷ್ಟೇ ಐತಿ. ಅದು ಮುಂಬೈ ಇಂಡಿಯನ್ಸ್ ಅವ್ರು ಕೂಡ ಐತಿ. ಆ ಮ್ಯಾಚ್ ನೋಡಕ್ ಬರ್ತಾ. ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ಕಣ್ಣನ್ನು ನಟ್ಟಿರ್ಬೇಕು. ಇವತ್ತು ಮಹಿಳೆಯರ ದಿನಾಚರಣೆ ಇದ್ದಿದ್ದಕ್ಕೆ ಇವರು ಅನ್ನಾವತ್ತ ಮ್ಯಾಚ್ ಹಾಡಿದಕ್ಕೆ ಒಬ್ಬ ಮಹಿಳೆಯರು ಈ ಥರ ಹೊಡಿಬೋದು. ಒಂದೊಂದು ಶಾಟ್ ಕೂಡ ಗಣಮಕ್ಳು ನಮ್ಮ DK ಹೊಡಿತಿದ್ನಲ್ರಿ IPLನಾಗ ಆ ಥರ ಇದ್ದು ತಿರ್ಬಿಡೋದಂದ್ರೆ ಸ್ನೇಹ ರಾಣ ಅಪ್ಪ ಏನು ಬ್ಯಾಟಿಂಗ್ ರೀ. ಇನ್ನೊಮ್ಮೆ ಏನಾರ ಬ್ಯಾಟಿಂಗ್ ಬಿಡ್ಬೇಕಾದ್ರೆ 1st ಪ್ಲೇಸ್ ಅಥವಾ 3rd ಪ್ಲೇಸ್ ಬಿಡ್ಬೇಕಾಯ್ತು ಅವ್ರದ್ದು. ಬೆಂಕಿ ಬ್ಯಾಟಿಂಗ್ ಆಡ್ರಿ. ನಮಸ್ಕಾರ ರೀ.